ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಎಲ್ಲರೂ ಹೆಂಗದ್ರಿ ನಾವು ತರ ಮಂದಿ ನೋಡ್ರಿ ಇದು ಇವತ್ತಿನ ಬ್ಲಾಗ್ ಐತಿ ಬರ್ರಿ ಕಂಟಿನ್ಯೂ ಆಗಿ ತೋರಿಸ್ತೀನಿ ಎಲ್ಲ ಆಗ್ತದೆ ಅಂತೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಜಲ್ದಿನೇ ಇದ್ದೀನಿ 4 ಗಂಟೆಗೆ ಕಸ ಎಲ್ಲ ಗುಡಿಸಿ ಭಾಂಡ್ಯದೆಲ್ಲ ತೆಕ್ಕಿದ್ದೆ ರೀ ಈಗ ಗ್ಯಾಸ್ ಎಲ್ಲ ತೊಳ್ಕೊಂಡ್ಕಂದ್ರೆ ಒಂದು ಸ್ವಲ್ಪ ಅದಕ್ಕೆ ವಿಭೂತಿ ಕುಂಕುಮ ಹಚ್ಚಾತೀನಿ ಇವತ್ತು ಶ್ರಾವಣ ಸೋಮವಾರ ಐತಲ್ಲ ಹಾಗಾಗಿ ರೊಟ್ಟಿ ಏನು ಮಾಡೋಂಗಿಲ್ಲ ಚಪಾತಿ ಇಷ್ಟು ಮಾಡ್ತೀವಿ ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹುಗ್ಗಿಗೆ ಮಾಡ್ಬೇಕಂತೇಳಿ ಗೋಧಿ ನೆನೆ ಹಾಕಿದ್ದೆ ನಾನು ನೆನ್ದ ನೋಡ್ರಿ ಇವು ರಾತ್ರಿ ನೆನೆ ಹಾಕಿದ್ದೆ ಇವತ್ತು ಹುಗ್ಗಿ ಮಾಡ್ಬೇಕಂತ ಅಂದ್ಕೊಂಡೀವಿ ಆಗಿ ಮನೆ ಮುಂದೆ ನೀರು ಬರ್ತಾವಲ್ರಿ ನಳದ್ದು ಅದ್ರಾಗ ಕುದಿಸ್ಬೇಕಂದ್ರೆ ಸರಿಯಾಗಿ ಕುದಿಯೋಂಗಿಲ್ಲ ಲೇಟ್ ಆಗ್ತೈತಿ ಮತ್ತು ಕುದಿಯೋದು ಇಲ್ಲದು ಹಾಗಾಗಿ ಫಿಲ್ಟರ್ ನೀರು ತೊಗೊಂಡು ಬಂದಿದ್ವಲ್ಲ ಅದೇ ಫಿಲ್ಟರ್ ನೀರು ಹಾಕಿ ಕುದಿಸ್ದೆ ರೀ ಕುದ್ದದು ನೋಡ್ರಿ ಇದು ಬೇಕಂದ್ರೆ ಇನ್ನೂ ಸ್ವಲ್ಪ ಮಿಕ್ಸರ್ಗೆ ಹಾಕಿದ್ರು ನಡಿತೈತಿ ಅದರ ಮಿಕ್ಸರ್ಕೇನು ಹಾಕಕ್ಕೆ ಹೋಗಂಗಿಲ್ಲ ಅಷ್ಟೇ ಇರಲಿ ಅದನ್ನೆಲ್ಲ ತೊಳಿತೀನಿ ಈಗ ಎಲ್ಲ ಗಂಜಿ ಎಲ್ಲ ಭಾಳ ಬಿಟ್ಟೈತಿ ಫುಲ್ ಎಲ್ಲ ಕ್ಲೀನ್ ಮಾಡಬೇಕು ಈ ಕಡೆ ಮತ್ತು ನುಗ್ಗಿಕಾಯಿ ಸಾರು ಮಾಡತ್ತೆ ಹೇಳಿದ್ದು ಜಾನು ಬ್ಯಾಡಿ ಕುದಿಸಿನ್ರಿ ಈಗ ಸಾರು ಎಷ್ಟು ಮಾಡಬೇಕು ಹಾಗೆ ಫುಲ್ ಗ್ಯಾಸ್ ಎಲ್ಲ ಹೊಲಸಾಗಿಬಿಟ್ಟೈತಿ ಪೂರ ಗಂಜಿ ಎಲ್ಲ ಸೋರ್ ಬಿಟ್ಟದ ಅನ್ವಿಗೆ ಕಾವು ಜಾಸ್ತಿ ಆಗದ ಅನಿಸ್ತದ್ರಿ ಗುಳ್ಳಿ ಆಗಿಬಿಟ್ಟವ್ರಿ ಮೂಗಿನ ತುಂಬ ಒಂದು 8 ದಿನ ಆಯಿತು ಆಗಿ ಫುಲ್ ಎಲ್ಲ ಹಕ್ಳಿಗಟ್ಟಾವ ನೋಡ್ರಿ ಹೆಂಗಾಗ್ಯಾವು ಪಾಪ ಬ್ಯಾಳ್ ಆಗಿತ್ತು ಅವಾಗೆಲ್ಲ ಆಕಿಗೆ ಆಗದ ನಮ್ಮ ಜಾನನ ಮುಗನ ಗಂಟಾಗ ಇಲ್ಲಿ ಅದು ಉಗುರು ಸುತ್ತಾತಿತ್ತು ಏನಾಗ್ತಿತ್ತ ಗೊತ್ತಿಲ್ಲ ಒಂದು ಸ್ವಲ್ಪ ಗೋಧಿ ಹಿಟ್ಟ ಕಲಿಸ್ಕೊಂಡ್ರೆ ಹಿಟ್ಟು ಹೆಂಗೆ ನಾತಿ ಹಂಗೆ ನಾದಿ ಒಂದು ಸ್ವಲ್ಪ ಬಿಸಿನೀರಾಗಿ ಕುದಿಸ್ಕೆ ಹಚ್ಚಿವ್ರಿ ದಿನ ಒಂದು 2-3 ದಿನ ಕಡಿಮೆ ಆಗೈತಿ ಇಲ್ಲೆಲ್ಲ ಕಿವಾಗ್ಬಿಟ್ಟಿತ್ತು ಕಿವಾಗ್ಬಿಟ್ಟಿತ್ತು ಎಲ್ಲಿ ಬರ್ಲಿಕ್ಕೆ ಬರ್ಲಾಗೈತೆ ಆಕಿಗೆ 2-3 ದಿನ ಅದ ಹೆಚ್ಚಿ ಬ್ಯಾನ್ ಭಾಳ ಆತೈತೆ ಆಕಿಗೆ ಬರೆಯೋಕ್ಕಾಗವಲ್ಲಾಗಿತ್ತು ಕಡಿಮೆ ಆಯ್ತು ಅಂತೂ ದವಾಖಾನಿಗೆ ಹೋಗ್ಲಾರ್ದನೆ ಕಡಿಮೆ ಐತಿಲ್ಲ ನಮ್ಮ ಉಕ್ಕೋಯ್ತು ಹಾಂ ಅನ್ನ ಉಕ್ಕೋಯ್ತು ಆಯ್ತು ಇದು ಯಾರು ಬರ್ದಾರ್ಲಿ ನಮ್ಮ ಅಭಿ ನೋಡ್ರಿ ಮನೆಯಾಗೆಲ್ಲ ಇವತ್ತಿ ಮತ್ತು ಕಡು ತೊಗೊಂಡು ಎಲ್ಲಿ ಬೇಕಾದಲ್ಲಿ ಬರೆದು ಬಿಡ್ತಾನೆ ಗಾಡಿ ಒಂದು ಬಾಗ್ಲ ಏನೂ ಸಾಲಾಗಿಲ್ಲ ಅವನಿಗೆ ಅಳಕಿಸ್ಬೇಡ ಬಿಡ ಹುಚ್ಚ ಒಟ್ಟು ಮಂದಿ ಕಾಟ ಎದ್ದು ಬಿಟ್ಟೈತೆ ಸಾರು ಮಾಡೋದು ವಾ ನಮ್ಮ ಸಾಯಂಕಾಲ ಹೊಟ್ಟೆಂದ ಕಳ್ಳೆಲ್ಲ ಕಿತ್ಕೊಂಡ್ ಬರಂಗ ಕೆಮ್ತಾಳೆ ಅಂತೀರ ಹುಗ್ಗಿ ಮಾಡಕ್ಕೆ ಬಾದಾಮಿ ಮತ್ತು ಮನುಕ ಇರಲಿಲ್ಲ ರೀ ಇದು ಗೋಡಂಬಿ ಇರಲಿಲ್ಲ ನಾನು ತೊಗೊಂಡು ಬಾ ಅಂತೇಳಿದ್ದೆ ಇವಿಷ್ಟು ಗೋಡಂಬಿ ತೊಗೊಂಡು ಬಂದ ಮನುಕ ಮತ್ತು ಬಾದಾಮಿ ಇಲ್ಲ ಅಂತ ಅಂಗಡ್ಯಾಗ ಬೆಲ್ಲ ಮತ್ತು ಪಾರ್ಲೆ ಬಿಸ್ಕಿಟ ಸೋಪಾ ಅಷ್ಟು ತೊಗೊಂಬಂದ ಯಾಲಕ್ಕಿ ತರಲಿಲ್ಲ ಮತ್ತು ಈಗ ರೇಟ್ ಅಂತೂ ಭಾಳ ಜಾಸ್ತಿ ಆಗಿಬಿಟ್ಟೈತಿ ಬೆಲ್ಲದ ಎಷ್ಟಾಗಿದೆ ಗೊತ್ತಿಲ್ಲ ಸಕ್ರೆ ಏನೋ 75 ರೂಪಾಯಿ kg ಆಗಿಬಿಟ್ಟದಂತ ಸಕ್ರಿದೆ ಮಾಡು ಅಂತ ಹೇಳಿದ್ಲು ಆಯಿ ಹುಗ್ಗಿ ಆದ್ರೆ ಸಕ್ರಿದು ನನಗೆ ಚಲೋ ಅನ್ಸಂಗಿಲ್ಲ ಹಾಗಾಗಿ ನಾನು ಬೆಲ್ಲ ಹಾಕಿ ಮಾಡ್ತೀನಿ ರೀ ಅಲ್ಲಿ ಗ್ಯಾಸಿನ ಮ್ಯಾಗ ಕುದಿಸಿದ್ದೆ ಕುಕ್ಕರ್ನಾಗ ಹಾಕಿ ಗಸಗಸಿ ಇಷ್ಟು ಹಾಕಿನ ಅದ್ರಾಗ ಗಸಗಸಿ ತೋರಿಸ್ಲಿಲ್ಲ ನಾನು ಮೊದಲ ವಿಡಿಯೋದಲ್ಲಿ ಗಸಗಸಿ ಹಾಕಿ ಇದು ಒಲೆ ಮ್ಯಾಗ ಕುದಿಲಿಕ್ಕೆ ಇಟ್ಟು ನೋಡ್ರಿ ಸಣ್ಣಗೆ ಒಂದು ಸ್ವಲ್ಪ ಉರಿ ಹಚ್ಚಿದೇವೆ ಅಂದ್ರೆ ಚಂದ ಕುದಿತೈತಿ ಹಾಗೆ ಕೈಯಾಡಿಸ್ತಿರ್ಬೇಕು ಇದು ಗೋಧಿದು ಇರ್ತೈತಲ್ಲ ಗೋಧಿ ಹುಗ್ಗಿ ಐತಿ ಅಂದ್ರೆ ಜೈಗೋದಿದು ಎಲ್ಲ ಕೆಳಗೆಲ್ಲ ಹೊತ್ತಿ ಬಿಡ್ತೈತಿ ಜಿಗಿ ಜಿಗಿ ಹತ್ಕೋತದ ಸಕ್ರೆನೂ ಹಾಕಿನ್ರಿ ಜಾಸ್ತಿ ಏನು ಹಾಕಿಲ್ಲ ಒಂದು ಟೀ ಚಮಚ ಇದು ಉಪ್ಪಿಟ್ಟು ತಿನ್ನೋ ಚಮಚ ಎಲ್ಲ ಇರ್ತೈತಲ್ಲ ಅದರಲ್ಲಿ ಒಂದು 3-4 ಚಮಚ ಆಗಷ್ಟು ಹಾಕಿನಿ ಬೆಲ್ಲ ಇದ್ರೆ ಹೋಗ್ತೈತಿ ನನಗೆ ಹುಗ್ಗಿ ಅಂದ್ರೆ ಬೆಲ್ಲ ಇದ್ರೇ ಮಸ್ತ್ ಆಗ್ತದೆ ಮಾಡಿ ನೋಡ್ರಿ ಇಲ್ಲಿ ಹುಗ್ಗಿ ಇದು ಸರಿಯಾಗಿ ಕುದಿಲಿಲ್ಲ ಅಂದ್ರೆ ಮಿಕ್ಸಿಗೆ ಬೇಕಾದರೂ ಹಾಕ್ಬೋದು ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕಿದ್ರು ನಡೀತಿತ್ತು ಆದರೆ ಇಷ್ಟೇ ಇರಲಿ ಅಂತೇಳಿ ಬಿಟ್ಟೆ ನಾನು ಮಿಕ್ಸಿಗೆ ಹಾಕಕ್ಕೆ ಹೋಗಲಿಲ್ಲ ಫುಲ್ ಎಲ್ಲ ಮತ್ತು ಹಿಟ್ಟಿಟ್ಟ ಗಂಜಿ ಆದಂಗೆ ಆಗ್ತದೆ ಅಂತೇಳಿ ಪಾರ್ಲೆ ಬಿಸ್ಕಿಟ್ ಇಷ್ಟು ಹಾಕಿವಲ್ಲ ಚಲೋ ಆಗೈತೆ ನೋಡ್ರಿ ಮಸ್ತ್ ಆಗೈತಿ ಇವತ್ತು ಶ್ರಾವಣ ಸೋಮವಾರ ಐತೆ ಅಂತೇಳಿ ಸ್ಪೆಷಲಾಗಿ ಮಾಡಿದ್ದು ಒಂದು ಸ್ವಲ್ಪ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿಂದ್ರಂತೂ ಮಸ್ತಾಗಿರ್ತೈತಿ ಹೆಸರುಬೇಳೆ ಪಾಯಸನೂ ಮಾಡ್ತಾರಂತ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಅಕ್ಕಿ ಪಾಯಸನೂ ಮಾಡ್ತಾರಂತ ನಾ ಏನು ಮಾಡಿಲ್ಲ ಇದು ಮೊದಲು ಹಿಡ್ದು ನಾವು ಗೋಧಿದ ಪಾಯಸನೇ ಮಾಡ್ತೀವಲ್ಲ ಅದೇ ರೂಢಿ ಐತೆ ಅದೇನು ಮಾಡೀನಿ ನೋಡೋಣ ಯಾವಾಗಾರ ಒಂದು ಸಾರಿ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀನಿ ರೀ ಗೋಡಂಬಿ ಅದೆಲ್ಲ ತುಪ್ಪದಲ್ಲಿ ಕರೆದು ಹಾಕೀನಿ ಕೊಬ್ಬರಿನೂ ಹಾಕೀನಿ ನಾನು ಇದ್ರಾಗ ಕೊಬ್ಬರಿ ಹಾಕಿದ್ದು ಹೇಳಲಿಲ್ಲ ಆವಾಗಲೇ ಮುಂಜಾನೆ ಗೋಧಿ ಹುಗ್ಗಿ ಮಾಡೋದಿತ್ತಂದ್ರೆ ನೆನಪಲೇ ರಾತ್ರಿ ಮಾಡಿ ನೆನೆ ಹಾಕ್ಬೇಕು ನೋಡ್ರಿ ಅಷ್ಟೇ ಇಲ್ಲಾಂದ್ರೆ ಜಲ್ದಿ ಕುದಿಯೋಂಗಿಲ್ಲ ಆಮೇಲೆ ಇದ್ರಾಗೇನು ಅಂಗಡಿಯಾಗಲ್ಲಿ ಸಿಗ್ತಾವಲ್ಲ ಇದಕ್ಕಿಂತ ಚೆಂದಾಗಿ ಪಾಲಿಶ್ ಆಗಿದ್ದಿರ್ತಾವೆ ಇವು ಮನೆಯಾಗೆ ಕುಟ್ಟಿದ್ದೈತಿ ನಾನು ನಮ್ಮ ತಂಗಿಗೆ ಇಷ್ಟು ಒಯ್ದು ಕೊಟ್ಟು ಬರ್ಬೇಕಂತ ಹೇಳಿಕೆಂದ್ರೆ ಒಂದು ಡಬ್ಬಾಗೆ ಹಾಕಕತ್ತೀನಿ ಮನೆಗೆ ಬಾ ಅಂತೇಳಿ 4-5 ದಿನ ಆಯಿತು ಒಂದು 8 ದಿನನೇ ಆಯಿತು ಹೇಳಕತ್ತೀನಿ ಬರಲಾಗಳಕ್ಕೆ ಹಾಗಾಗಿ ಅವ್ರ ಮನೆಗೆ ಒಯ್ದು ನಾನೇ ಕೊಟ್ರೆ ಐತೆ ಅಂತೇಳಿ ಆಕೆಗೆ ಇಷ್ಟು ಹಾಕೊಳಕತ್ತೀನಿ ಅದ ಯಾರ ಮನೆಗಲ್ಲಿ
ಹಾಂ ಶಾವಕ್ಕನ ಮನೆಗೆ ನಮ್ಮಲ್ಲ ಸಾವಕ್ಕನ ಮನೆಗೆ ಮಳೆ ಬಂದು ಎಷ್ಟು ಕೆಸರಾಗ್ಯದು ಬಾಜುಕೆಲ್ಲ ಅಭಿ ನೀ ಹಿಂಗೆ ಹೊತ್ಕೊಂಡು ಹೋಗಂದ್ರೆ ಹೆಂಗು ನನಗೆ ಹೊತ್ಕೊಂಡು ಹೋಗೋದಾಗಲ್ಲ ಆ ಕಡೆ ಅದ ಗಾಡಿ ಎಲ್ಲ ಕಡೆ ಬರತ್ತವ ಗಾಡಿ ಆ ಕಡೆ ಇಷ್ಟ ಯಾಕೆ ಹ್ಞೂ ಹಂಬ ಆ ಕಡೆ ಹೊಂಟಾವ ಹೊಲ್ದಾಗ ಹೋಗಿ ಮೇವು ತಿಂತಾವು ಹಸು ಆಗ್ಯದ ಪಾಪ ಅವಕ್ಕ ನೀವು ಊರ್ದ ಮಾತು ಹೇಳ್ಬೇಡ ನನಗೆ ತಲೆ ಚಿಟ್ಟು ಹಿಡಿತೈತಿ ಹಾಂ ಫೋನ್ ಹಚ್ಚಮ್ಮ ನಾಯಿ ಬರ್ತೈತೆ ಅವ್ರದ್ದು ಕಡಿತದ ಇಲ್ಲೇ ನಿಂದಿರ್ತೀನಿ ಅಂದ್ರೆ ಗಾಡಿ ನೋಡಿ ಬಾ ಸೌಕಾಸ್ ನೀ ಯಾಕೆ ಬಂದಿ ಅಯ್ಯವ್ವ ನಾ ಬಿಟ್ಟು ಬಂದಿನ ತಕ್ಕಿ ಅಕ್ಕಿ ನೋಡೋಕೆ ಖಬರ್ ಯಾರು ಬಂದಾಳ ನಾ ಇದು ನಾಯಿ ಕಡ್ದಿತ್ತವ ನಿಮ್ಮ ನಾಯಿ ನೋಡಿದ್ರೆ ಅಂಜಿಕೆ ಬರ್ತದೆ ಹಿಡಿ ನಾ ಅದರ ತುಪ್ಪ ಹಾಕೊಂಬರ್ತೀನಿ ಅಂದೆ ಬ್ಯಾಡ ಅಂದೆಲ್ಲ ಅಲ್ಲಿ ಕೂತದ ನಾಯಿ ಇವ್ರ ಪಪ್ಪಾಗ ಹೊಲಕ್ಕೆ ಹೋಗಿಸ್ಕೊಡಲಾಗಿದ್ರಿ ಹ್ಯಾಂಗೂ ಇಲ್ಲಿ ತನಕ ಬಂದಿದ್ದು ಒಂದು ಎನ್ ಸಿ ಇತ್ತು ಎನ್ ಸಿ ಭೇಟಿ ಕೊಟ್ಟು ರಿಪೋರ್ಟ್ಗಳು ಅಷ್ಟು ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದೆ ಡೆಲಿವರಿಗೆ ಬೇರೆ ಹೋಗ್ತೀನಿ ಅಂತಂದಿದ್ರು ನಾನು ಯೂನಿಫಾರ್ಮ್ ಹಾಕ್ಕೊಂಡು ಬರ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಅಭಿನ ಸಲುವಾಗಿ ನಾನು ಅರ್ಜೆಂಟಾಗಿ ಬಂದಲ್ಲ ಇದು ಎನ್ ಸಿ ಭೇಟಿ ಕೊಡೋದು ಇವತ್ತು ಉದ್ದೇಶ ಇರಲಿಲ್ಲ ಬೇರೆ ಕೆಲಸ ಇತ್ತು ಇವತ್ತು ಮಾಡೋದು ಹಾಗಾಗಿ ಆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಚಾನಕ್ಕಾಗಿ ಈ ಕಡೆ ಬಂದೀನಿ ಯಾಕಿರ್ಲಕ್ಕಂತೇಳಿ ಅದಷ್ಟು ರಿಪೋರ್ಟ್ಗಳು ಇಷ್ಟು ನೋಡಿದೆ ಎಲ್ಲ ಕರೆಕ್ಟಾಗಿತ್ತು ಅವ್ರದ್ದಿಷ್ಟು ರಿಪೋರ್ಟ್ಗಳು ನೋಡಿ ಅವರಿಗೆ ಒಂದಿಷ್ಟೆಲ್ಲ ಮಾಹಿತಿ ಹೇಳಿದೆ ನಾನು ಹೋಗ್ತೀನಿ ಅಂತ ಹೇಳಿದ್ರು ಅವರು ಡೆಲಿವರಿಗೆ ಮತ್ತು ತವ್ರ ಮನೆಗೆ ಇನ್ನು ಒಂದು 10-15 ದಿನದಾಗ ಅದು ಹೋಗ್ತಿರ್ಬೋದು ಅಂತ ಅನ್ನಿಸ್ತೈತಿ ಅಷ್ಟೊತ್ತನ ಮತ್ತೆ ಇನ್ನೊಂದು ಸಾರಿ ಭೇಟಿ ಅದು ಕೊಡಬೇಕು ಆಮೇಲೆ ಮತ್ತೆ ಈಕಿ ಜಾನುಗ ಮತ್ತು ಅಭಿ ಕರ್ಕೊಂಡು ಹೊಳ್ಳಿ ವಾಪಸ್ ಮನೆ ಕಡೆ ಹೊಂಟಿ ನೋಡಿ ರೇಷನ್ ಬಟ್ಟಲೆ ಪಪ್ಪ ಇಲ್ಲ ರೇಷನ್ ಕೊಡ್ತಾರೆ ಬಟ್ ಇಟ್ಟೆ ಅಂದ್ರೆ ಬಾ ಪಪ್ಪ ಕಾರ್ಡ್ ಇಟ್ಟು ಹೋಗ್ಯಾನಂತ ಇಟ್ಟು ಹೋಗ್ಬಿಡಮ್ ಅದಿಷ್ಟು ಇದೆ ಸುಮ್ಮನೆ ಮತ್ತೆ ಹೊಳ್ಳಿ ಬರಮ್ ಹೌದಾ ಎಲ್ಲ ಒತ್ತಾಟೆ ಆಗ್ತದೆ ಹಾಂ ರೇಷನ್ ಕೊಡೋದು ಚಾಲು ಆಗ್ತೈತಿ ತಂದು ಬಿಟ್ಕೊಳ್ಳೋದು ಶುರು ಆಗೈತ್ರಿ ಈಗ ಇಡ್ಬೇಕಂತ ಹೋಗುತ್ತೆ ಜನ ಜಾಸ್ತಿ ಅದಾರ ಇನ್ನು ನಮ್ಗೇನು ಪಾಳೆ ಬರಂಗಿಲ್ಲ ಅಂತೇಳಿ ಒಳ್ಳೆ ಅಬಿಗೆ ಮತ್ತು ಜಾನು ಕರ್ಕೊಂಡು ಹೊಂಟೀನಿ ನೋಡ್ರಿ ಜನ ಜಾಸ್ತಿ ಅದಾರ ಏನು ಬಡೋ ತನಕ ಕುಂದಿರ್ಬೇಕಾಗ್ತೈತಿ ಇವ ಕುಂದ್ರಂಗಿಲ್ಲ ಸುಮ್ಮನೆ ಧಾಂದ್ಲಿ ಮಾಡ್ತಾನೆ ಇಲ್ಲ ಆಮೇಲೆ ಮನೆಗೆ ಹೋಗೋ ನಡಿ ಅಂತ ಶುರು ಮಾಡಿಬಿಡ್ತಾನೆ ನಮ್ಗೆ ಕರೆಕ್ಟಾಗಿ ನಮ್ದು ಕಾರ್ಡ್ ಪಾಳೆ ಬರೋದ್ರಾಗೆ ಅದಕ್ಕೆ ಹೊಳ್ಳಿ ವಾಪಸ್ ಕರ್ಕೊಂಡು ಹೊಂಟೀನಿ ನೋಡ್ರಿ ಅವಲ್ಲಪ್ಪ ಇದು ಜಂಡ ಹಾರಿಸೋದೈತೆ ಅದು ಮಳೆ ಬಂದಾಗ ಅಳತಿ ಮಾಡೋದು ಎಷ್ಟು ಮಳೆ ಆಗ್ಯದ ಅಂತೇಳಿ ಏನಂತಾರೆ ಅದಕ್ಕೆ ಸುಮ್ಮನೆ ಇರಲಿ ಕುರ್ಸಲ್ಲ ಏನ ಇಲ್ಲಿ ಹಾಕ್ಯಾರ ನೋಡೋದು ಇದು ಸಾಮಾನ್ಯ ಮಳೆ ಮಾಪನ ಕೇಂದ್ರ ಬೋರ್ಡ್ ಹಾಕ್ಯಾರಲ್ಲ ಅಕ್ಷಾಂಶ ಮತ್ತು ರೇಖಾಂಶ ಅಂತ ನೋಡಿ 1983 ಒಳಗೆ ಸಮುದ್ರ ಮಟ್ಟ 23,000 ಏನಲ್ಲ 2,386 ಮೀಟ್ರ ಸಹಾಯಕ ಏನೇನಾಯ್ತು ನಿರ್ವಾಹಕ ಇಂಜಿನಿಯರ್ ಬಾ ಏನೇನೋ ಬರ್ದಾರ ಬಾ ಎಲ್ಲ ಜಂಗತ್ತೈತೆ ಅದು ಯಾರು ಹುಗ್ಗಿ ಹಾಂ ಸೂಪರಾಗಿ ಚಲೋ ಐತಿ ಅದ್ರೊಳಗೆ ಹುಚ್ಚ ಇದು ಗೋಧಿ ಹಾಕಿಟ್ಟಿನಿ ಗೋಧಿ ಬಿಸ್ಕೊಂಬರ್ತಾವ ತಾಯಿ ಜವ ಗೋಧಿ ಇಲ್ಲವು ಇದ್ರಾಗ ಒಂದು ಕಡೆ ಹಾಕತ್ತ ರವೆ ಮಾಡ್ಕೊಂಬರ್ಬೇಕು ಜವ ಗೋಧಿ ಒಯ್ದು ಬಿಸ್ಕೊಂಡು ಓಡ್ಕೊಂಡು ಮಠಕ್ಕೆ ನಿಂದ್ರ ಬಸ್ ಇನ್ನೊಂದು ಲೇಟ್ ಐತೆ ತಂಗಿ ಬಿಸಿಲು ಬಿದ್ದೋಕಾರ ಆಯ್ತು ಬಿಸ್ಕೊಂಬಂದು ಹೋಗಮ್ಮ ಗಪ್ಪ ಜವಗೋದಿ ಹಾಕ್ತೀನಿ ಇದ್ರಾಗ ಒದರ್ಬೇಡ ಸುಮ್ಮನಿರ ಕಡೆ ಆಯ್ತು ಬಿಸ್ಕೊಂಬರಕ್ಕೆ ಹೋಗ್ತೀನಿ ಇದಾಗ ಹೊಡ್ಕೊಂಡು ಜವಗೋದಿ ಅಂತೀವ್ರಿ ನಾವು ಹಿಂಗಿರ್ತಾವೆ ನೋಡ್ರಿ ಇದ್ರಲ್ಲೇನೆ ನಾನು ಹುಗ್ಗಿ ಮಾಡಿದ್ದು ಅಂದ್ರೆ ಒಂದು ಸ್ವಲ್ಪ ಪಾಲಿಶ್ ಮಾಡ್ಕೊಂಬರ್ಬೇಕು ಪಾಲಿಶ್ ಮಾಡೋ ಗಿರಣಿನೂ ಇರ್ತೈತಿ ಇಲ್ಲಾಂದ್ರೆ ಏನಿರ್ತಲ್ಲ ಒಳ್ಳಾಗ ಒಂದು ಸ್ವಲ್ಪ ನೀರು ಹಚ್ಚಿ ಕೊಟ್ಟಬೇಕು ಮ್ಯಾಗಿಂದ ಸೊಪ್ಪು ಏನಿರ್ತೈತಲ್ಲ ಸಿಪ್ಪೆಲ್ಲ ಹೋಗಿ ಬೆಳ್ಳಗಾಗ್ತದೆ ಆವಾಗ ಚಂದ ಕುದೀತೈತಿ ಇದು ಇಲ್ಲ ಪಾಲಿಶ್ ಮಾಡ್ಕೊಂಬರ್ರಿದ್ರೆ ಪಾಲಿಶ್ನು ಮಾಡ್ಕೊಂಬರ್ಬೋದು ಜವಿ ಗೋಧಿ ಅಂತೀವಿ ನಾವು ಇದಕ್ಕೆ ನಾರ್ಮಲಾಗಿ ಚಪಾತಿ ಮಾಡೋ ಗೋಧಿ ಬೇರೆ ಇದು ಬೇರೆ ಇದು ರವಾನು ಹೊಡ್ಕೊಂಬಂದ್ರೆ ರವೆ ಹೊಡ್ಕೊಂಬಂದ್ಮೇಲೆ ಉಪ್ಪಿಟ್ಟು ಮತ್ತು ಸಜ್ಜಕ ಮಾಡ್ತೀವಿ ಅದು ಚಲೋ ಆಗ್ತೈತಿ ಮಸ್ತ್ ಆಗ್ತದೆ ಉಪ್ಪಿಟ್ಟು ಏನಂತ ಅಂದ್ರೆ ಪಾಲಿಶ್ ಮಾಡ್ಕೊಂಬರ್ತೀವಲ್ಲ ಹುಗ್ಗಿ ಮಾಡಕ್ಕೆ ಪಾಲಿಶ್ ಆಗಿದ್ದು ಇತ್ತಂದ್ರೆ ಹುಗ್ಗಿ ಅಕ್ಕಿ ಅಂತಾರೆ ಹಾಂ ಗೋಧಿಗೆ ಈ ಸದ್ಯ ಜವಿ ಗೋಧಿ ಅನ್ನೋದು ಆಮೇಲೆ ಪಾಲಿಶ್ ಮಾಡ್ಕೊಂಬಂದ ಬಳಿಕ ಇದಕ್ಕೆ ಹುಗ್ಗಿ ಅಕ್ಕಿ ಅಂತ ಕರೀತಾರೆ ಇದಕ್ಕೆ ನೀವೇನಂತ ಕರಿತೀರಿ ಕಮೆಂಟ್ ಮಾಡಿರಿ ನಮ್ಮ ಕಡೆ ಜವೆ ಗೋಧಿ ಅಂತೀವಿ ಪಾಲಿಶ್ ಮಾಡಿದ್ಮೇಲೆ ಹುಗ್ಗಿ ಮಾಡೋ ಸಲುವಾಗಿ ಹುಗ್ಗಿ ಅಕ್ಕಿ ಅಂತ ಕರೀತಾರೆ ಅವಾಗ ಅವಿ ನೀನು ಆಟ ಆಡೋ ನೋಡಿ ಅಲ್ಲೊಂದು ಇಲ್ಲೊಂದು ಬಿದ್ದಾವೆ ಖಾರ ಅದು ತಗೋ ಚಲ್ಲಿ ಬಿಡು ಗೋಧಿ ಬೈತೀನಿ ನೋಡಿ ಇಲ್ಲಂದ್ರೆ
ಜವೆ ಗೋಧಿ ಓಡ್ಕೊಂಡು ಬಂದಾರ ನೋಡ್ರಿ, ರವೆ ಮಾಡ್ಕೊಂಡು ಬಂದಾರ. ಎಷ್ಟು ಚಂದಾಗೆ ನೋಡ್ರಿ. ಅಂಗಡಿ ಒಳಗೆ ಇರ್ತೈತಲ್ಲ ಸೇಮ್ ಹಾಗೆ. ಇದ್ರಾಗ ಹಿಟ್ಟು ಇತ್ತಂದ್ರೆ ಬೇಕಾದ್ರೆ ನಾವು ಮಾದಲಿ ಅದು ಮಾಡ್ಕೊಳಕ್ಕೂ ಬರ್ತೈತಿ. ಇದು ಉಪ್ಪಿಟ್ಟು ಮತ್ತು ಸಜ್ಜಕ ಭಾರಿ ಮಸ್ತ್ ಆಗ್ತೈತಿ ಇದ್ರದ್ದು. ಅಂಗನವಾಡಿಯಿಂದ ಫೋನ್ ಬಂದಿತ್ತು ರೀ, ರೇಷನ್ ಒಯ್ಯಾಕತ್ರಿ ಬರ್ರಿ ಅಂತೇಳಿ. ಅಬಿದು ಪುಷ್ಟಿ ಬರ್ತೈತಲ್ಲ ಅದು ಥರ ಸಲುವಾಗಿ ಹೊಂಟಿವಿ ನೋಡ್ರಿ. ಅಬಿನೂ ಬಂದಾನ, ಹಾಗೆ ಜಾನ್ವಿನ್ ಬಂದಾಳ. ಜಾನ್ವಿದ್ ಇವತ್ತು ಸಾಲಿ ಸೂಟಿ ಇತ್ತು, ಹಾಗಾಗಿ ನಾನು ಬರ್ತೀನಿ ಮಮ್ಮಿ ಅಂತೇಳಿ ಆಕಿನೂ ಬಂದಳು. ಶಾಲೆಗೆ ಹೋಗಿಲ್ಲ ಇವತ್ತು, ಸೋಮವಾರ ಐತಲ್ಲ, ಸೂಟಿ ಕೊಟ್ಟರು ಇವತ್ತು. ಯಾರು ತಂದಾರಪ್ಪ ಅರ್ಬಿ? ಇವು ಕಾಕ ಇಸ್ಬಿಟ್ಯಾನ. ಇವು ಎಷ್ಟು ಶಾಣೆ ಐತಿ. ಇಲ್ಲಿ ಹೋಗಕ್ಕೆ ಬರಲ್ಲನು? ಹೇ ಎಂಥದೇ ಮಾಡು, ಕಾಲಿಗಿಲ್ಲಿ ಮುರ್ಕೊಂಡು ಬಿದ್ದಿ. ಯಾವ ಕೆಸರು ನಾವಲ್ಲೇ ಹೆಂಗೆ ಹೋಗೋದು ಇಲ್ಲಿ? ಅಂಗನವಾಡ ಬಂದು ಕುದ್ರಕ್ಕೆ ಏನಾಗ್ತದ ನಿನಗೆ? ಮೈ ಮುಳ್ಳಾಗ್ತದನು? ಇಲ್ಲ ಬಾ ಬಾ, ಬೆಲ್ಲ ಕೊಡ್ತಾರೆ ಬಾ ಟೀಚರ್, ಬೆಲ್ಲ ಉಂಡಿ ಕೊಡ್ತಾರೆ, ತಿನ್ನಾಕತ್ತದ ಬಾ. ಅಂಗನವಾಡಿಯಲ್ಲಿ ಜಾನು ಮತ್ತು ಇನ್ನೊಂದು ಹುಡುಗಿ ಕೂಡಿ ಹುಡುಗರಿಗೆ ಡ್ಯಾನ್ಸ್ ಮಾಡ್ಸತ್ತಾರ ನೋಡ್ರಿ. ಹಾಡ ಹಚ್ಚಾರ ಮೊಬೈಲ್ದಾಗ, ಅದು ಮಾಡಿ ತೋರ್ಸಕತ್ತಾರ. ಅವರು ಮಾಡಾಕತ್ತಾರ ಆ ಕಡೆ. ತಮ್ಮನು ಮಾಡತ್ತಾಳಲ್ಲ. ಕಂಪನ ಅರಳಿದೆ, ಕೇದಿಗೆ ಹೂವು ಸಣ್ಣಗೆ ಅರಳಿದೆ. ಈ ಶಾಲೆ ಕುಂದ್ರಿಸ್ಬೇಕು, ರೂಢಿ ಮಾಡ್ಬೇಕಂತೇಳಿ ಒಂದು ಸ್ವಲ್ಪ ಆಟ ಆಡಕತ್ತಿದ್ದ. ನೋಡಮ್ಮ ನನಗೆ ಬಿಟ್ಟು ಇರ್ತಾನೇನೋ, ಒಂದು ಸ್ವಲ್ಪ ಹೊರಗೆ ಕುಂತ್ರ ಐತೈತೆ ಅಷ್ಟೇ. ಬಂದು ಹೊರಗೆ ಕುಂತ್ರ ನನಗೆ ಆ ಕಡೆ ಈ ಕಡೆ ಹುಡುಕಾಡ್ಕೊಂಡು ಕಡೆಗೆ ನನ್ನ ಬಳಿ ಬಂದು ಕೂತ ನೋಡ್ರಿ. ಅಲ್ಲಿ ಒಬ್ಬನೇ ಒಟ್ಟು ಕುಂದ್ರಕ್ಕೆ ಒಲ್ಲಂತಾನೆ. ನಾನು ಬೇಕಂತ ನಾ ಇರಲಿಲ್ಲ ಅಂದ್ರೆ ಹೋಗಂಗೆ ಇಲ್ಲ ಅಂತೇಳಿ ಭಾಳ ಹಠ ಮಾಡ್ತಾನೆ. ಶಾಲೆಗೆ ಇವನಿಗೆ ರೂಢಿ ಹಾಕೋದಲ್ಲತನ ಭಾಳ ಕಷ್ಟ ಆಗ್ತೈತಿ. ಈಗ ಅನ್ನದ ಹಾಕಿದ್ರು, ಅನ್ನದೆಲ್ಲ ತಿಂದ ಈಗ ಹೊಳ್ಳಿ ಮನೆಗೆ ಹೊಂಟಿವಿ ನೋಡ್ರಿ. ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್ ಬಾಯ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.